ನನ್ನೆಲ್ಲ ಪ್ರೀತಿಯ KS ಆಕಾಂಕ್ಷಿಗಳೇ ಮತ್ತು ಎಲ್ಲ ನನ್ನ ಹೋರಾಟದ ಮನಸ್ಸುಗಳೇ, ನಿಮಗೆಲ್ಲ ಗೊತ್ತಿರುವಂಗೆ ಕರ್ನಾಟಕದಲ್ಲಿ ಕರ್ನಾಟಕ ಆಡಳಿತಾತ್ಮಕ ಸೇವೆಗೋಸ್ಕರ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರೋದನ್ನು ನಾವೆಲ್ಲ ನೋಡಿದ್ದೇವೆ. ಆ ಎಕ್ಸಾಮಲ್ಲಿ ತಪ್ಪಾಗಿ ಸುಮಾರು 57 ಪ್ರಶ್ನೆಗಳನ್ನು ಕನ್ನಡ ತರ್ಜುಮೆ ಮಾಡೋ ಸಂದರ್ಭದಲ್ಲಿ ತಪ್ಪಾಗಿ ಅರ್ಥೈಸಿ ತರ್ಜುಮೆ ಮಾಡಲಾಗಿ ಅದನ್ನು ಹೋರಾಟದ ಪರವಾಗಿ ಮತ್ತೆ ಮೊನ್ನೆ 29-12ನೇ ತಿಂಗಳಲ್ಲಿ ಎಕ್ಸಾಮ್ ಆಯಿತು. ನಮ್ಮ ಅಕ್ಸಾದವರ ಸತತ ಹೋರಾಟದ ಪರಿಣಾಮ ಮತ್ತೆ ಈ ಎಕ್ಸಾಮ್ ಆಯಿತು. ಆ ರೀ ಎಕ್ಸಾಮಲ್ಲೂ ಕೂಡ ಮತ್ತೆ ಕನ್ನಡ ತರ್ಜುಮೆ ಮಾಡುವಂಥ ಸ್ಥಳದಲ್ಲಿ 17 ಪ್ರಶ್ನೆಗಳಿಗೆ ತಪ್ಪಾಗಿ ತರ್ಜುಮೆ ಮಾಡಿದ್ದಾರೆ. ಇದು ಕನ್ನಡಕ್ಕೆ ಮಾಡಿರುವಂಥ ಬಹಳ ದೊಡ್ಡ ಅವಮಾನ. ನಮ್ಮ ನೆಲ ಜಲ ಈ ಭಾಷೆ ಬಗ್ಗೆ ಗೌರವ ಇರುವಂಥ ವ್ಯಕ್ತಿ ಆ ಮುಖ್ಯಸ್ಥನ ಸ್ಥಾನದಲ್ಲಿ ಕುಳಿತಿದ್ದೇ ಆಗಿದರೆ ಈ ತಪ್ಪು ಆಗ್ತಾ ಇರಲಿಲ್ಲ. ಈ ತಪ್ಪುಗಳು ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಅಗೌರವ, ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಕೀಳಿರಿಮೆ, ಈ ನೆಲದ ಕಾನೂನು ಬಗ್ಗೆ ಅವರಿಗೆ ಭಯ ಇಲ್ಲ. ಆ ಜಾಗದಲ್ಲಿರುವಂಥ ಜ್ಞಾನದರವರು ಹಿಂದಿಯೂ ಅಲ್ಲ. ಆ ವ್ಯಕ್ತಿಗೆ ಕನ್ನಡದ ಬಗ್ಗೆ, ಈ ನೆಲದ ಭಾಷೆ ಬಗ್ಗೆ, ಈ ನೆಲದ ಕಾನೂನು ಬಗ್ಗೆ ಗೌರವ ಇದ್ದರೆ ಏನೋ ಕಣ್ಣು ತಪ್ಪಿಂದ ಒಂದು ಪ್ರಶ್ನೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅವೆಲ್ಲ ಒಪ್ಕೋಬೇಕಾದ ವಿಷಯ. ಈ ಸಲ ಕೂಡ 17 ಪ್ರಶ್ನೆಗಳಲ್ಲೂ ಕನ್ನಡ ತರ್ಜುಮೆ ಮಾಡೋ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಮಿಸ್ಟೇಕ್ಗಳನ್ನು ಮಾಡ್ತೀರಾ ಅಂತಂದರೆ ಕನ್ನಡವನ್ನೇ ನಂಬಿಕೊಂಡು ಕನ್ನಡವನ್ನೇ ಓದ್ಕೊಂಡು ಕನ್ನಡ ಮಾತ್ರ ಹೆಚ್ಚಾಗಿ ಅಭ್ಯಾಸ ಮಾಡಿರೋ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಏನಾಗಬೇಕು? ಬರೀ ಇದು ಒಂದಲ್ಲ, ಈ ಸಲದ ಎಕ್ಸಾಮಲ್ಲಿ ದೊಡ್ಡ ಅವಾಂತರಗಳು. ಕೆಲವೊಂದು ಜಾಗದಲ್ಲಿ ಎಕ್ಸಾಮು ಕೋಡೇ ರಾಂಗ್ ಆಗಿದೆ. ಅದಲ್ಲಿ ಏನೋ ಹೇಳ್ತಾರೆ, ನಮ್ಮ ಈ ನಂಬರ್ಸೇ ಇಲ್ಲ. ಒಬ್ಬ ವ್ಯಕ್ತಿ ಹುಡುಗ ರಾಮನಗರದಲ್ಲಿ ಒಂದು ಅಡ್ರೆಸ್ ಹೊಡ್ಕೊಂಡು ಹೋಗ್ತಾನೆ, ಅಲ್ಲಿ ಆ ಪಿನ್ ಕೋಡೇ ರಾಂಗ್ ಆಗಿರೋ ಪರಿಣಾಮ ಇವರು ಕೊಟ್ಟಿರೋ ಅಡ್ರೆಸ್ಸೇ ಅಲ್ಲಿಲ್ಲ. ಅವನೆಲ್ಲೋಗಿ ಎಕ್ಸಾಮ್ ಬರೀಬೇಕು. ಮತ್ತು ಕೋಲಾರ ಕೆಲವು ಕಡೆ ಎಲ್ಲ 1-1.5 ಅವರ್ ತಡವಾಗಿ ಪೇಪರನ್ನು ಕೊಟ್ಟಿದ್ದಾರೆ, ಎಕ್ಸಾಮ್ ಪೇಪರನ್ನು ಕೊಟ್ಟಿದ್ದಾರೆ. ಮತ್ತು ಇದು ಏನು ಹೇಳ್ತಾರೆ, ಅದು OMR ಶೀಟಲ್ಲಿ ಮಿಸ್ಟೇಕ್ಸು. ನೀವು OMR ಶೀಟನ್ನೇ ಸರಿಯಾಗಿ ರೆಡಿ ಮಾಡದೇ ಇರುವಂಥ ಈ ಒಂದು ವ್ಯವಸ್ಥೆ ಇನ್ನು ಕರ್ನಾಟಕದ ಸೇವೆಗಾಗಿ ಈ ಆಡಳಿತಾತ್ಮಕ ಪರೀಕ್ಷೆಯನ್ನು ಹೇಗೆ ಕೊಡ್ತೀರಿ ಈ ವಿದ್ಯಾರ್ಥಿಗಳಿಗೆ? ಅವ್ರು ಹೆಂಗೆ ಈ ಎಕ್ಸಾಮನ್ನು ಬರೆದು ಒಳ್ಳೆ ಆಡಳಿತಾಧಿಕಾರಿಗಳಾಗಕ್ಕೆ ಸಾಧ್ಯ ಇದೆ? ಇದು ಈ ಹಿಂದಿ ವಾಲಗಳ ಕುಚೇಷ್ಟೆ, ಕನ್ನಡಕ್ಕಾಗಿರೋ ಅವಮಾನ, ನಮ್ಮತನಕ್ಕಾಗಿರೋ ಅವಮಾನ. ಇದನ್ನು ನಾವೆಲ್ಲ ಪ್ರತಿಭಟಿಸಬೇಕು, ಇದನ್ನು ಕೇಳಬೇಕು. ಪ್ರಶ್ನೆ ಮಾಡೋರಿಲ್ಲ ಅಂತಂದರೆ ಇವರು ಆಡಿದ್ದೇ ಆಟ ಅನ್ನೋ ಥರ ಆಗ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ನೀವು ಯಾರ ಪರ? ನೀವು ಯಾತಕ್ಕಾಗಿದ್ದೀರಿ? ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದ್ರ ಬಗ್ಗೆ ನೀವು ಗಂಭೀರವಾಗಿ ಯೋಚನೆ ಮಾಡಬೇಕಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಕನ್ನಡ ಪಾಠ ಮಾಡ್ತೀರಿ, ಅಲ್ಲಿ ಕಾಗುಣಿತ ಮಾತಾಡ್ತೀರಿ, ಅಲ್ಲಿ ಕನ್ನಡದ ವ್ಯಾಕರಣ ಹೇಳ್ತೀರಿ. ಇಲ್ಲಿದಿನ ನಿಮ್ಮ ಅಂಗೈಲಾಗಿರೋ ಹುಣ್ಣಿಗೆ ನೋಡಿಕೊಂಡು ಸುಮ್ಮನೆ ಇದ್ದೀರಲ್ಲ ಸ್ವಾಮಿ. ನೀವು ಯಾರ ಪರ? ಈ ರಾಜ್ಯದ ಆಡಳಿತ ವ್ಯವಸ್ಥೆ ಯಾರ ಪರ? ನೀವು ಕೂಡ ನಿಮ್ಮ ಡೈಲಿ ಹೈಕಮಾಂಡ್ ಮಿಸ್ಲಿಕ್ಕೆ ಹೊರಟಿದ್ದೀರೇನು? ಹಾಗಾಗಿ ಈ ಒಂದು ಕೃತ್ಯವನ್ನ ಬಹುಜನ ದಲಿತ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಕಟುವಾಗಿ ಖಂಡಿಸ್ತಾ ಇದೆ. ಅಕ್ಸರ್ ಅವರ ಸ್ನೇಹಿತರು, ಎಂಟೈರ್ ಅಕ್ಸಾ ಟೀಮು ಬಹಳ ಗುರುತರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಬಹಳ ಏನು ಹೇಳ್ತಾರೆ, ಬದ್ಧತೆಯಿಂದ ನಿಸ್ವಾರ್ಥವಾಗಿ ಮಾಡ್ತಾರ ಇವರ ಈ ಹೋರಾಟಕ್ಕೆ ಬಹುಜನ ದಲಿತ ಸಂಘರ್ಷ ಸಮಿತಿ ಬೆಂಬಲವನ್ನು ಸೂಚನೆ ಕೊಡೋದ್ರ ಜೊತೆಗೇನೆ ನಾವು ಆಗ್ರಹ ಮಾಡ್ತಾ ಇದೀವಿ. ಮತ್ತೊಮ್ಮೆ ರೀ ಎಕ್ಸಾಮ್ ಆಗಲೇಬೇಕು. ಯಾಕಂದ್ರೆ ನೀವು ಕೊಡ್ತಾರೋ ಕಾರಣ 15 ಕೋಟಿ ಖರ್ಚಾಗುತ್ತೆ, 20 ಕೋಟಿ ಖರ್ಚಾಗುತ್ತೆ. ಮೊದಲು ಆ ಒಂದು ಸ್ಥಳದಲ್ಲಿರುವಂಥ ಜ್ಞಾನೇಂದ್ರ ಎನ್ನುವಂಥ IAS ಆಫೀಸರು ಆ ಹಿಂದಿ ವಾಲವನ್ನು ಬದಲಾವಣೆ ಮಾಡಿ ಒಬ್ಬ ಅಚ್ಚ ಕನ್ನಡಿಗನನ್ನ, ಯಾರಿಗೆ ಕನ್ನಡ ವ್ಯಾಕರಣ ಗೊತ್ತಿದೆ, ಯಾರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇದೆ, ಅಭಿಮಾನ ಇದೆ, ಗೌರವ ಇರುವಂಥ ಅನೇಕ IAS ಆಫೀಸರ್ಗಳು ನಮ್ಮಲ್ಲಿದ್ದಾರೆ. ಈ ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿದ್ದಾರೆ. ಬಹಳ ದೊಡ್ಡ ಸೇವೆಗಳನ್ನ ನಿಭಾಯಿಸ್ತಾ ಇದ್ದಾರೆ. ಬಹಳ ದೊಡ್ಡ ಇಲಾಖೆಗಳನ್ನು ನಿಭಾಯಿಸಿರುವಂಥ ಅನುಭವ ಇರುವಂಥ ಎಷ್ಟೋ ಜನ IASಗಳು ಇಲ್ಲಿ ಇರೋದ್ರಿಂದ ಮೊದಲು ಆ ಸ್ಥಾನಕ್ಕೆ
ಅವರನ್ನ ನಿಯುಕ್ತಿ ಮಾಡಿ ಈ KAS ಆಫೀಸರ್ಗಳ ಆಗಬೇಕು ಅನ್ನೋ ಕನಸನ್ನ ಕಂಡಿರುವಂತ ಸುಮಾರು 1 ಲಕ್ಷ ಜನಗಳ ನಮ್ಮ ಅಣ್ಣತಮ್ಮರನ್ನ ಕಾಪಾಡಬೇಕಾದ ಗುರುತರವಾದ ಜವಾಬ್ದಾರಿ ಈ ಸರ್ಕಾರದ ಮೇಲಿದೆ. ನಾನು ಈ ಮುಖಾಂತರ ನಿಮ್ಮೆಲ್ಲರಿಗೂ ಕೇಳ್ಕೊತೇನೆ, ಎಲ್ಲರೂ ಹೋರಾಟ ಮಾಡೋದು ಹೊರತು ಈ ತಪ್ಪುಗಳು ಸರಿ ಹೋಗಲ್ಲ. ಇದನ್ನ ನಾವು ಪ್ರತಿಭಟಿಸಬೇಕು, ಇದನ್ನ ನಾವು ಪ್ರಶ್ನೆ ಮಾಡಬೇಕು, ಇದನ್ನ ನಾವು ಕೇಳಬೇಕು. ಅಕ್ಸಾ ಸ್ನೇಹಿತರ ಜೊತೆ ಬಹುಜನ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸ್ನೇಹಿತರು ಕೂಡ 31 ಜಿಲ್ಲೆಗಳು ಕೂಡ ನಾವು ನಿಮ್ಮೊಂದಿಗೆ ನಿಂತ್ಕೋತೇವೆ, ನಿಮ್ಮ ಪರವಾಗಿ ಪ್ರಶ್ನೆ ಮಾಡ್ತೇವೆ, ನಿಮ್ಮ ಪರವಾಗಿ ಹೋರಾಟವನ್ನ ಮಾಡ್ತೇವೆ. ನಾವೆಲ್ಲರೂ ಒಂದಾಗೋಣ. ಈ ಒಂದು ಅನ್ಯಾಯವನ್ನ, ಈ ಕನ್ನಡಿಗರಿಗಾಗಿರೋ ಅನ್ಯಾಯವನ್ನ ಪ್ರತಿಭಟಿಸಬೇಕು, ನಮ್ಮ ತನವನ್ನ ಉಳಿಸ್ಕೋಬೇಕು, ಮತ್ತೆ ಕನ್ನಡವನ್ನ ಉಳಿಸ್ಬೇಕು. ಯಾಕಂತ ಹೇಳಿದ್ರೆ ಇದು ಸಣ್ಣ ತಪ್ಪಲ್ಲ. ಕನ್ನಡಕ್ಕೆ, ನಮ್ಮ ಕನ್ನಡತನಕ್ಕೆ, ಈ ನಾಡಿಗೆ ಮಾಡಿರೋ ಬಹು ದೊಡ್ಡ ದ್ರೋಹ ಇದು. ಈ ದ್ರೋಹಗಳನ್ನ ನಾವು ಇಲ್ಲೇ ಕಣಿಸಿಲ್ಲ ಅಂತ ಹೇಳಿದ್ರೆ ಇದು ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಈ ನಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ಬನ್ನಿ, ಕೈ ಜೋಡಿಸಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಅದು ಎಲ್ಲ ರಂಗದಲ್ಲೂ, ಎಲ್ಲ ವಿಭಾಗದಲ್ಲೂ, ಎಲ್ಲ ತನದಲ್ಲೂ ಕನ್ನಡಿಗನೇ ಸಾರ್ವಭೌಮನಾಗಿರ್ಬೇಕು ಅಂದ್ರೆ ನಾವೆಲ್ಲ ಒಂದಾಗಬೇಕು ಹೋರಾಟದ ಮನಸ್ಸುಗಳು. ದಯಮಾಡಿ ಆ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಶಕ್ತಿ ತುಂಬೋಣ. ಜೈ ಕರ್ನಾಟಕ ಮಾತೆ.